ಓಂ ಶ್ರೀ ಗುರು ರಾಘವೇಂದ್ರಾಯ ನಮಃ. ನಮ್ಮ ರಾಯರ ಕುಟುಂಬಕ್ಕೆ ಹೃದಯಪೂರ್ವಕ ನಮಸ್ಕಾರ. ನಿಮ್ಮ ಕಣ್ಣುಗಳಿಂದ ಬೀಳುತ್ತಿರುವ ಪ್ರತಿಯೊಂದು ಕಣ್ಣೀರಿನಾನಿಗೂ ಒಂದು ಕಥೆ ಇದೆ ಅಲ್ಲವಾ? ಜಗತ್ತಿನ ಮುಂದೆ ನಗುತ್ತಾ ಒಳಗೊಳಗೆ ನೂರಾರು ನೋವುಗಳನ್ನು ಬಚ್ಚಿಟ್ಟಿಕೊಂಡು ನನ್ನ ಕಷ್ಟ ಯಾರಿಗೆ ಹೇಳಲಿ ಎಂದು ನೀವಿವತ್ತು ಕೊರಗುತ್ತಿದ್ದರೆ ಒಮ್ಮೆ ಕಣ್ಣು ಮುಚ್ಚಿ ನೆನಪಿಸಿಕೊಳ್ಳಿ. ನೀವು ಒಬ್ಬಂಟಿಯಲ್ಲ, ನಿಮ್ಮ ಜೊತೆ ನಿಮ್ಮ ಹೆಜ್ಜೆಯ ಜೊತೆ ಹೆಜ್ಜೆಯನ್ನಿಟ್ಟು ಕಾಯಲು ಮಂತ್ರಾಲಯದ ಮಹಾಪ್ರಭು ಕಲಿಯುಗದ ಕಲ್ಪವೃಕ್ಷ ಶ್ರೀ ರಾಘವೇಂದ್ರ ಸ್ವಾಮಿಗಳು ನಿಮ್ಮ ಜೊತೆಯಲ್ಲಿದ್ದಾರೆ. ನಿಮ್ಮ ಮನಸ್ಸಿನ ತಳಮಳ, ನಿಮ್ಮ ಆತಂಕ, ನಿಮ್ಮ ಬದುಕಿನ ಶೂನ್ಯತೆ ಎಲ್ಲವನ್ನೂ ಆ ರಾಯರು ನೋಡುತ್ತಿದ್ದಾರೆ. ನೀವು ಪಡುತ್ತಿರುವ ಕಷ್ಟಕ್ಕೆ, ನೀವು ಅನುಭವಿಸುತ್ತಿರುವ ನೋವಿಗೆ ಅತಿ ಶೀಘ್ರದಲ್ಲೇ ಒಂದು ಅದ್ಭುತವಾದ ಉತ್ತರ ಸಿಗಲಿದೆ. ಯಾಕಂದರೆ ರಾಯರನ್ನು ನಂಬಿದವರ ಕೈಯನ್ನು ಅವರು ಎಂದಿಗೂ ಕೈಬಿಟ್ಟ ಇತಿಹಾಸವೇ ಇಲ್ಲ. ನಿಮ್ಮ ಬದುಕಿನ ಕತ್ತಲೆಯನ್ನು ಸರಿಸಿ ಬೆಳಕಿನ ದಾರಿ ತೋರಿಸಲು ರಾಯರು ಸಿದ್ಧರಾಗಿದ್ದಾರೆ. ನಿಮ್ಮ ಹೃದಯ ಭಾರವಾಗಿದ್ದರೆ ಈ ವಿಡಿಯೋವನ್ನು ಕೊನೆಯವರೆಗೂ ನೋಡಿ. ನಿಮ್ಮ ಮನಸ್ಸಿಗೆ ಸಿಗುವ ನೆಮ್ಮದಿ ಸಾಟಿ ಇಲ್ಲದ್ದು. ಹೃದಯಕ್ಕೆ ಹತ್ತಿರವಾಗುವ ರಾಯರ ಕರುಣೆ ಕೆಲವೊಮ್ಮೆ ಅನಿಸುತ್ತದೆ ಅಲ್ಲವಾ? ನಾವೆಲ್ಲರಿಗೂ ಒಳ್ಳೆಯದನ್ನೇ ಮಾಡುತ್ತೀವಿ, ಆದರೆ ನಮಗೆ ಯಾಕೆ ಈ ತರಹ ನೋವಾಗುತ್ತದೆ ಅಂತ. ಪ್ರೀತಿ ಕೊಟ್ಟ ಕಡೆ ಅವಮಾನ ಸಿಕ್ಕಾಗ, ನಂಬಿದವರು ಬೆನ್ನಿಗೆ ಚೂರಿ ಹಾಕಿದಾಗ, ಕೈಯಲ್ಲಿ ಕಾಸಿಲ್ಲದೆ ಬದುಕುವುದು ದುಸ್ತರವಾದಾಗ ಮನುಷ್ಯನಿಗೆ ಬದುಕಿನ ಮೇಲಿದ್ದ ಭರವಸೆಯೇ ಹೊರಟು ಹೋಗುತ್ತದೆ. ಆದರೆ ನೆನಪಿಡಿ, ಜಗತ್ತು ನಿಮ್ಮನ್ನು ನಿರಾಕರಿಸಬಹುದು, ಆದರೆ ಮಂತ್ರಾಲಯದ ಅರಾಯರ ಸನ್ನಿಧಿ ನಿಮ್ಮನ್ನು ಎಂದಿಗೂ ದೂರ ತಳ್ಳುವುದಿಲ್ಲ. ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮ ರಥಾಯ ಚ ಎಂದು ನೀವು ಭಕ್ತಿಯಿಂದ ಒಂದು ಬಾರಿ ಕರೆದರೆ ಸಾಕು, ಕೋಟಿ ಮೈಲಿ ದೂರದಲ್ಲಿರುವ ರಾಯರು ನಿಮ್ಮ ಧ್ವನಿಗೆ ಓಗೊಡುತ್ತಾರೆ. ನಿಮ್ಮ ಮೌನ ರಾಯರಿಗೆ ಕೇಳಿಸುತ್ತದೆ, ನಿಮ್ಮ ಕಣ್ಣೀರು ರಾಯರಿಗೆ ಕಾಣಿಸುತ್ತದೆ. ನಿಮ್ಮ ಪರಿಸ್ಥಿತಿ ಎಷ್ಟೇ ಹದಗೆಟ್ಟಿದ್ದರೂ ಅದನ್ನೆಲ್ಲ ಬದಲಾಯಿಸುವ ಶಕ್ತಿ ಆ ಬೃಂದಾವನಸ್ಥನಿಗೆ ಇದೆ. ರಾಯರು ನಿಮ್ಮ ಬದುಕಿನಲ್ಲಿ ಪವಾಡ ಮಾಡಲಿದ್ದಾರೆ. ಕಾಯುವ ತಾಳ್ಮೆ ನಿಮಗಿರಲಿ ಅಷ್ಟೇ. ನಿಮ್ಮ ಮನಸ್ಸಿಗೆ ಈ ಮಾತುಗಳು ಕೊಂಚವಾದರೂ ನಿರಾಳತೆ ತಂದಿದ್ದರೆ ರಾಯರ ಈ ಕರುಣೆಯ ಸಂದೇಶ ಪ್ರತಿಯೊಬ್ಬ ನೊಂದ ಜೀವಕ್ಕೂ ತಲುಪಬೇಕು. ಈ ವಿಡಿಯೋವನ್ನು ಲೈಕ್ ಮಾಡಿ ಮತ್ತು ನಿಮ್ಮ ಕುಟುಂಬದವರೊಂದಿಗೆ, ಕಷ್ಟದಲ್ಲಿರುವ ನಿಮ್ಮ ಸ್ನೇಹಿತರೊಂದಿಗೆ ತಪ್ಪದೇ ಶೇರ್ ಮಾಡಿ. ಯಾಕಂದರೆ ನಿಮ್ಮ ಒಂದು ಶೇರ್ ಮತ್ತೊಬ್ಬರ ಬದುಕಿನಲ್ಲಿ ನಂಬಿಕೆಯ ಬೆಳಕನ್ನು ಮೂಡಿಸಬಹುದು. ಇಂತಹದೇ ರಾಯರ ಅಪಾರ ಮಹಿಮೆಗಳು ಮತ್ತು ಮನಸ್ಸಿಗೆ ಶಾಂತಿ ನೀಡುವ ಭಕ್ತಿಪೂರ್ವಕ ವಿಡಿಯೋಗಳಿಗಾಗಿ ನಮ್ಮ ಚಾನಲ್ಗೆ ಈಗಲೇ ಸಬ್ಸ್ಕ್ರೈಬ್ ಆಗಿ ಆ ರಾಯರ ಕೃಪೆಗೆ ಪಾತ್ರರಾಗಿ. ಇಲ್ಲಿ ನೋಡಿ ವೀಕ್ಷಕರೇ, ನಿಮ್ಮ ಹೃದಯದ ಮಾತುಗಳನ್ನು ಕಮೆಂಟ್ ಮಾಡಬೇಕಾ? ಹೌದು, ನಿಮ್ಮ ಮನಸ್ಸಿನಲ್ಲಿ ಯಾವುದೇ ಬೇಡಿಕೆ ಇರಲಿ, ಎಂತಹದೇ ಕಷ್ಟವಿರಲಿ, ಅದನ್ನು ರಾಯರ ಪಾದಗಳಿಗೆ ಅರ್ಪಿಸುವ ಭಾವನೆಯಿಂದ ಕೇವಲ ಒಂದು ಕ್ಷಣ ಬಿಡುವು ಮಾಡಿಕೊಂಡು ಕಣ್ಣುಗಳಲ್ಲೇ ರಾಯರನ್ನು ಧ್ಯಾನಿಸುತ್ತಾ ಕೆಳಗಿನ ಕಮೆಂಟ್ ಬಾಕ್ಸ್ನಲ್ಲಿ ಓಂ ಶ್ರೀ ಗುರು ರಾಘವೇಂದ್ರಾಯ ನಮಃ ಅಥವಾ ರಾಘವೇಂದ್ರ ರಾಯರೇ ನನ್ನನ್ನು ಕೈಬಿಡಬೇಡಿ ಎಂದು ಭಕ್ತಿಯಿಂದ ಕಮೆಂಟ್ ಮಾಡಿ. ನಿಮ್ಮ ಪ್ರತಿಯೊಂದು ಕಮೆಂಟ್ ಕೇವಲ ಬರಹವಲ್ಲ, ಅದು ಆ ರಾಯರಿಗೆ ನೀವು ಸಲ್ಲಿಸುವ ಭಕ್ತಿಯ ಪ್ರಾರ್ಥನೆ. ನಿಮ್ಮ ಕಮೆಂಟ್ ರಾಯರ ಸನ್ನಿಧಿಗೆ ತಲುಪಲಿ. ನೀವು ಕಮೆಂಟ್ ಮಾಡಿದ ಆ ಕ್ಷಣದಿಂದಲೇ ನಿಮ್ಮ ಬದುಕಿನ ಕಷ್ಟಗಳೆಲ್ಲ ಕರಗಲು ಆರಂಭವಾಗಲಿ ಎಂದು ರಾಯರಲ್ಲಿ ಪ್ರಾರ್ಥಿಸುತ್ತೇನೆ. ರಾಯರು ಹೇಳುತ್ತಾರೆ, ಯೋಚಿಸಬೇಡ ಮಗನೇ, ಮಗಳೇ, ನಿನ್ನ ಕಣ್ಣೀರು ನನ್ನ ಬೃಂದಾವನವನ್ನು ತಲುಪಿದೆ. ನಿನ್ನ ಕಷ್ಟದ ದಿನಗಳು ಮುಗಿಯುವ ಸಮಯ ಹತ್ತಿರ ಬಂದಿದೆ. ಧೈರ್ಯವಾಗಿರು, ನಿನ್ನ ಹೆಜ್ಜೆಯ ಹಿಂದೆ ನಾನಿದ್ದೇನೆ. ರಾಯರ ಆಶೀರ್ವಾದ ಸದಾ ನಿಮ್ಮ ಮೇಲಿರಲಿ. ನಂಬಿಕೆ ಎಂದಿಗೂ ಸುಳ್ಳಾಗುವುದಿಲ್ಲ. ಎಲ್ಲರಿಗೂ ಒಳ್ಳೆಯದಾಗಲಿ. ನೋಡಿ, ನಿಮಗೊಂದು ಮಾತು ಗೊತ್ತಾ? ಈ ಪ್ರಪಂಚದಲ್ಲಿ ನಿಮ್ಮ ಕಷ್ಟಗಳನ್ನು ಎಲ್ಲರ ಮುಂದೆ ಹೇಳಿಕೊಂಡರೆ ಜಗತ್ತು ನಿಮ್ಮನ್ನು ನೋಡಿ ಆಡಿಕೊಳ್ಳಬಹುದು ಅಥವಾ ಕರುಣೆ ತೋರಿದಂತೆ ನಟಿಸಬಹುದು. ಆದರೆ ಮಧ್ಯರಾತ್ರಿ ಯಾರೂ ಇಲ್ಲದ ಆ ಕತ್ತಲ ಕೋಣೆಯಲ್ಲಿ ದಿಂಬಿಗೆ ಮುಖ ಮುಚ್ಚಿಕೊಂಡು ನೀವು ಬಿಕ್ಕಿ ಬಿಕ್ಕಿ ಅಳುವಾಗ ಆ ಕಣ್ಣೀರಿನ ಪ್ರತಿಯೊಂದು ಹನಿಯೂ
ನೇರವಾಗಿ ಮಂತ್ರಾಲಯದ ಆ ಪುಣ್ಯ ಬೃಂದಾವನವನ್ನು ಮುಟ್ಟುತ್ತದೆ. ಯಾರೂ ಇಲ್ಲದವರಿಗೆ ಆ ರಾಯರಿದ್ದಾರೆ. ಜಗತ್ತೇ ನಿಮ್ಮನ್ನು ಬೇಡವೆಂದು ದೂರ ತಳ್ಳಿದಾಗ ಬಾ ಮಗನೇ, ಬಾ ಮಗಳೇ, ನಿನ್ನ ನೋವನ್ನು ನಾನು ತೀರಿಸುತ್ತೇನೆ ಎಂದು ಕೈ ಚಾಚಿ ಕರೆಯುವ ಏಕೈಕ ಗುರು ಎಂದರೆ ಅದು ನಮ್ಮ ರಾಘವೇಂದ್ರ ರಾಯರು. ನೀವು ಪಡುತ್ತಿರುವ ಪ್ರತಿಯೊಂದು ನೋವಿಗೂ, ಅನುಭವಿಸುತ್ತಿರುವ ಪ್ರತಿಯೊಂದು ಅಪಮಾನಕ್ಕೂ ರಾಯರ ಲೆಕ್ಕ ಪುಸ್ತಕದಲ್ಲಿ ನ್ಯಾಯ ಸಿಗುವ ದಿನ ಹತ್ತಿರದಲ್ಲಿದೆ. ನಿಮ್ಮನ್ನು ನಿಂದಿಸಿದವರೇ ನಿಮ್ಮ ಯಶಸ್ಸನ್ನು ನೋಡಿ ತಲೆ ತಗ್ಗಿಸುವಂತೆ ಆ ರಾಯರು ಮಾಡೇ ಮಾಡುತ್ತಾರೆ. ನಂಬಿಕೆಯೇ ರಾಯರ ಸನ್ನಿಧಿ. ಅನೇಕ ಬಾರಿ ನಮ್ಮ ಮನಸ್ಸಿನಲ್ಲಿ ಗೊಂದಲ ಮೂಡುತ್ತದೆ. ನಾನು ದಿನಾಲೂ ರಾಯರನ್ನು ಪ್ರಾರ್ಥಿಸುತ್ತೇನೆ, ಆದರೂ ನನಗೆ ಯಾಕೆ ಇಷ್ಟೊಂದು ಕಷ್ಟ ಎಂದು. ಆದರೆ ನೆನಪಿಡಿ, ಬಂಗಾರವನ್ನು ಬೆಂಕಿಯಲ್ಲಿ ಸುಟ್ಟಷ್ಟು ಅದು ಪರಿಶುದ್ಧವಾಗುತ್ತದೆ. ರಾಯರು ನಿಮ್ಮನ್ನು ಕೈಬಿಟ್ಟಿಲ್ಲ, ಬದಲಿಗೆ ನಿಮ್ಮನ್ನು ಮತ್ತಷ್ಟು ಗಟ್ಟಿಯಾಗಿಸುತ್ತಿದ್ದಾರೆ. ನಿಮ್ಮ ಕರ್ಮದ ದಿನಗಳು ಕಳೆದು ನಿಮ್ಮ ಬದುಕಿನಲ್ಲಿ ಸುಖದ ದಿನಗಳು ಆರಂಭವಾಗುವ ಮುನ್ನ ಬರುವ ಸಣ್ಣ ಬಿರುಗಾಳಿ ಇದು ಅಷ್ಟೇ. ರಾಯರ ಪಾದಗಳನ್ನು ಗಟ್ಟಿಯಾಗಿ ಹಿಡಿದುಕೊಳ್ಳಿ. ಜಗತ್ತಿನಲ್ಲಿ ಎಲ್ಲವೂ ಬದಲಾಗಬಹುದು. ಮನುಷ್ಯರ ಮನಸ್ಸುಗಳು ಕ್ಷಣ ಕ್ಷಣಕ್ಕೂ ಬದಲಾಗಬಹುದು. ಆದರೆ ಮಂತ್ರಾಲಯದ ಆ ಬೃಂದಾವನದಲ್ಲಿ ಕುಳಿತು ಜಗತ್ತನ್ನೇ ಕಾಯುತ್ತಿರುವ ರಾಯರ ಕರುಣೆ ಮತ್ತು ಆಶೀರ್ವಾದ ಎಂದಿಗೂ ಬದಲಾಗುವುದಿಲ್ಲ. ನೀವು ಭಕ್ತಿಯಿಂದ ಕೊಡುವ ಒಂದು ತುಳಸಿ ದಳ, ಶ್ರದ್ಧೆಯಿಂದ ಬೆಳಗುವ ಒಂದು ದೀಪ ಆ ರಾಯರ ಮನಸ್ಸನ್ನು ಕರಗಿಸಲು ಸಾಕು. ರಾಯರು ಕಲ್ಲು ದೈವವಲ್ಲ, ಕಲಿಯುಗದ ಜ್ವರ, ಜೀವಂತ ದೇವರು. ಬದುಕಿನ ಹಾದಿಯಲ್ಲಿ ದಾರಿ ಕಾಣದೆ ತಡಕಾಡುತ್ತಿರುವ ಕೋಟ್ಯಾಂತರ ಜೀವಿಗಳಿಗೆ ರಾಯರ ಈ ಅಭಯದ ಮಾತುಗಳು ತಲುಪಬೇಕಾಗಿದೆ. ದಯವಿಟ್ಟು ಈ ವಿಡಿಯೋವನ್ನು ಈಗಲೇ ಲೈಕ್ ಮಾಡಿ. ನಿಮ್ಮ ಒಂದು ಲೈಕ್ ಈ ವಿಡಿಯೋವನ್ನು ಮತ್ತಷ್ಟು ನೊಂದ ಹೃದಯಗಳಿಗೆ ತಲುಪಿಸಲು ಸಹಾಯ ಮಾಡುತ್ತದೆ. ನಿಮ್ಮ ಆಪ್ತರು, ಸ್ನೇಹಿತರು ಯಾರಾದರೂ ಕಷ್ಟದಲ್ಲಿದ್ದರೆ, ಖಿನ್ನತೆಯಲ್ಲಿದ್ದರೆ ಅವರಿಗೆ ಈ ವಿಡಿಯೋವನ್ನು ತಪ್ಪದೆ ಶೇರ್ ಮಾಡಿ. ಅವರಿಗೆ ರಾಯರ ರೂಪದಲ್ಲಿ ನೀವೇ ಒಂದು ದಾರಿಯಾಗಬಹುದು. ಇದೇ ರೀತಿಯ ಭಾವನಾತ್ಮಕ ಮತ್ತು ರಾಯರ ಪವಾಡಗಳ ಸತ್ಯಕಥೆಗಳನ್ನು ನಿರಂತರವಾಗಿ ವೀಕ್ಷಿಸಲು ನಮ್ಮ ಚಾನಲ್ಗೆ ತಪ್ಪದೆ ಸಬ್ಸ್ಕ್ರೈಬ್ ಆಗಿ. ಪ್ರೀತಿಯ ವೀಕ್ಷಕರೇ, ಈಗ ನಿಮ್ಮ ಸರದಿ ರಾಯರ ಸನ್ನಿಧಿಗೆ ನಿಮ್ಮ ಭಕ್ತಿಯನ್ನು ತಲುಪಿಸಲು ಕಮೆಂಟ್ ಮಾಡಬೇಕಾ? ಖಂಡಿತ ಹೌದು. ನಿಮ್ಮ ಮನಸ್ಸಿನ ಭಾರವನ್ನು ರಾಯರ ಪಾದಗಳಲ್ಲಿ ಇಳಿಸಿಡುವ ಭಾವನೆಯಿಂದ ಈ ಕ್ಷಣದಲ್ಲೇ ಕೆಳಗಿನ ಕಮೆಂಟ್ ಬಾಕ್ಸ್ನಲ್ಲಿ ಓಂ ನಮೋ ರಾಘವೇಂದ್ರಾಯ ಅಥವಾ ರಾಯರೇ ನೀವೇ ಗತಿ ಎಂದು ಭಕ್ತಿಯಿಂದ ಕಮೆಂಟ್ ಮಾಡಿ. ನೀವು ಬರೆಯುವ ಪ್ರತಿಯೊಂದು ಅಕ್ಷರವೂ ನಿಮ್ಮ ಹೃದಯದ ಪ್ರಾರ್ಥನೆಯಾಗಿ ರಾಯರ ಬೃಂದಾವನವನ್ನು ತಲುಪಲಿದೆ. ನಿಮ್ಮ ಭಕ್ತಿಯ ಕಮೆಂಟನ್ನು ನೋಡಿ ರಾಯರು ನಿಮಗೆ ಆಶೀರ್ವದಿಸಲಿ. ನಿಮ್ಮ ಕಮೆಂಟ್ಗಳು ರಾಯರ ಸನ್ನಿಧಿಗೆ ತಲುಪಿ ನಿಮ್ಮ ಬದುಕಿನ ಎಲ್ಲ ವಿಘ್ನಗಳು ದೂರವಾಗಲಿ. ರಾಯರು ಎಂದಿಗೂ ತನ್ನ ಭಕ್ತನನ್ನು ಉಪವಾಸ ಮಲಗಲು ಬಿಡುವುದಿಲ್ಲ, ಕಣ್ಣೀರಿನಲ್ಲಿ ಮುಳುಗಲು ಬಿಡುವುದಿಲ್ಲ. ರಾಯರು ಭಕ್ತರಿಗೆ ನೀಡುವ ಅಭಯವಾಣಿ ಇದೆ. ಭಯಪಡಬೇಡ ಮಗನೇ, ಮಗಳೇ, ನಿನ್ನ ಎಲ್ಲ ಭಾರವನ್ನು ನನ್ನ ಹೆಗಲಿಗೆ ಹಾಕು. ನೀನು ಪಡುವ ಕಷ್ಟಕ್ಕೆ ನಾನು ಸಾಕ್ಷಿಯಾಗಿದ್ದೇನೆ. ನಿನ್ನ ಕಣ್ಣೀರನ್ನು ಒರೆಸಿ ನಿನ್ನ ಮುಖದಲ್ಲಿ ನಗುವನ್ನು ತರುವುದು ನನ್ನ ಸಂಕಲ್ಪ. ನಾನು ನಿನ್ನೊಂದಿಗಿದ್ದೇನೆ. ಮಂತ್ರಾಲಯದ ಮಹಾಪ್ರಭು ಶ್ರೀ ರಾಘವೇಂದ್ರ ಸ್ವಾಮಿಗಳ ಆಶೀರ್ವಾದ ನಮ್ಮ ಇಡೀ ಕುಟುಂಬದ ಮೇಲಿರಲಿ. ಶ್ರದ್ಧೆ ಇರಲಿ, ತಾಳ್ಮೆ ಇರಲಿ. ರಾಯರ ಪವಾಡ ನಿಮ್ಮ ಬದುಕಿನಲ್ಲಿ ಶೀಘ್ರದಲ್ಲೇ ನಡೆಯಲಿದೆ.